ಜೀವನದಲ್ಲಿ ಬರೀ ಕಷ್ಟವೇ ಬರುತ್ತಿದೆ. ಸುಖದ ದಿನಗಳು ಯಾವಾಗ ಬರುತ್ತವೆ ಏನೋ. ಹೌದು ರೀ, ಹೌದು. ಜೀವನದಲ್ಲಿ ಬರೀ ಕಷ್ಟಗಳೇ ಬರ್ತವೆ. ಸುಖದ ದಿನಗಳು ಯಾವಾಗ ಬರುತ್ತವೋ ಏನೋ. ಅಮ್ಮ ಅಮ್ಮ ನಮಗೆ ಹೊಟ್ಟೆ ಹಸಿವು, ಏನಾದರೂ ತಿನ್ನಲು ಕೊಡು. ಅಮ್ಮ ಅಮ್ಮ ನನಗೂ ಹಸುವಿಗೆ ಏನ್ರೆ ಕೊಡಮ್ಮ. ಅಮ್ಮ ಅಮ್ಮ ನನಗೆ ಹಸುವಾಗಿದೆ ಏನ್ರೆ ತಿನ್ನಲು ಕೊಡು. ನೋಡಿ, ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ. ನೀವು ದುಡಿದು ಏನಾದ್ರೂ ತರ್ತೀರಂತ ನಾನು ತಿಳಿದಿದ್ದೆ. ನಿಮ್ಮ ಸ್ನೇಹಿತರಿದಾರಲ್ಲೇ ಕೃಷ್ಣ, ಆ ಕೃಷ್ಣನಂತೆ ಮಕ್ಕಳ ಮುಖವನ್ನು ನೋಡಿ ಹೋಗಿ ಬನ್ನಿರಿ. ಇಲ್ಲ ಇಲ್ಲ, ಹೋಗುವುದಿಲ್ಲ. ಅವರು ಶ್ರೀಮಂತರು, ನಾವು ಬಡವರು. ನಾನು ಹೋಗುವುದೇ ಇಲ್ಲ. ನೋಡಿ, ಮಕ್ಕಳು ಎಲ್ಲ ಹಸುವಿನಿಂದ ಹೇಗಾಗಿದ್ದಾರೆ. ಒಂದು ಸಲ ಮಕ್ಕಳಿಗೋಸ್ಕರ ಆದರೂ ಹೋಗಿ ಬನ್ನಿರಿ. ಆಯ್ತು, ಹೋಗುತ್ತೇನೆ. ಆದರೆ ಬರೀ ಕೈಯಲ್ಲಿ ಹೋಗಲ್ಲ, ಏನಾದರೂ ಕೊಟ್ಟು ಕಳಿಸು. ನೀವು ನಿನ್ನೆ ತಂದ ಅವಲಕ್ಕಿಯಲ್ಲಿ ಸ್ವಲ್ಪವೇ ಉಳಿದಿದೆ, ಅದೇ ಮಾಡಿ ಕಟ್ಟಿಕೊಡಲ? ಆಯ್ತು, ಕಟ್ಟಿಕೊಡು. ಹಿಡೀರಿ. ಆಯ್ತು, ನಾನು ಹೋಗಿ ಬರುತ್ತೇನೆ. ಸರಿ. ನಾನು ಕೃಷ್ಣನ ಗೆಳೆಯ. ಕೃಷ್ಣನನ್ನು ನೋಡಲು ಬಂದಿದ್ದೇನೆ. ನಿಮಗೆ ಒಳಗೆ ಹೋಗಲು ಬಿಡೋದಿಲ್ಲ. ಏಕೆ ಬಿಡುವುದಿಲ್ಲ? ಕೃಷ್ಣ ನನ್ನ ಗೆಳೆಯ. ನಾನು ನಿನ್ನ ಗೆಳೆಯ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಮಹಾರಾಜರು, ನಿನ್ನ ಗೆಳೆಯ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಏಕೆ ಇಲ್ಲ? ಕೃಷ್ಣ ನನ್ನ ಬಾಲ್ಯದ ಗೆಳೆಯ. ನಾನು ಹೋಗುತ್ತೇನೆ. ಏನಿ ಬನ್ನಿ, ಅವನನ್ನು ಒಳಗೆ ಬಿಡು. ಬನ್ನಿ ಒಳಗೆ. ಏಕೆ ಸುಧಾಮ, ಏಕೆ ಸುಧಾಮ? ಕಣ್ಣಲ್ಲಿ ನೀರು, ಕಣ್ಣಲ್ಲಿ ನೀರು. ನಿನ್ನನ್ನು ನೋಡಿದ ಕೂಡಲೇ ಕಣ್ಣಲ್ಲಿ ಆನಂದ ಭಾಷಣ ಬರುತ್ತಿದೆ. ಸುಧಾಮ, ನಿನಗೋಸ್ಕರ ಅವಲಕ್ಕಿಯನ್ನು ತಂದಿದ್ದೇನೆ. ನಾವು ಬಾಲ್ಯದಲ್ಲಿ ಒಟ್ಟಿಗೆ ತಿಂದ ಅಣ್ಣವನ್ನು ಒಟ್ಟಿಗೆ ತಿಂದ ಕ್ಷಣಗಳನ್ನು ನೆನಪು ಮಾಡಿಕೊಮ್ಮೆ. ನಾವು ಒಟ್ಟಿಗೆ ಕಟ್ಟಿಗೆ ಆರಿಸಲು ಹೋಗುತ್ತಿದ್ದೆವು. ನಾವು ಒಟ್ಟಿಗೆ ಓದಲು ಹೋಗುತ್ತಿದ್ದೆವು. ಇಬ್ಬರನ್ನು ಊಟನೂ ಉಣ್ಣುತ್ತಿದ್ದೆವು, ಆ ಬುಕ್ಕನ್ನು ಓದುತ್ತಿದ್ದೆವು. ಕೃಷ್ಣ, ನಾನು ಹೋಗಿ ಬರುತ್ತೇನೆ. ಮನೆಯಲ್ಲಿ ಮಕ್ಕಳು ನನಗೋಸ್ಕರ ಕಾಯುತ್ತಿದ್ದಾರೆ. ಹೋಗಿ ಬರುತ್ತೇನೆ ಕೃಷ್ಣ. ಬೇಡ ಬೇಡ, ಎದೆ ಒಂದು ಬಿಸಿ ಇರು. ಇಲ್ಲ ಕೃಷ್ಣ, ಮನೆಯಲ್ಲಿ ಮಕ್ಕಳು ನನಗೋಸ್ಕರ ಕಂಗಾಲಾಗಿರುತ್ತಾರೆ. ನಾನು ಹೋಗಿ ಬರುತ್ತೇನೆ. ಅಪ್ಪ ನೋಡು, ನಾನು ಹೊಸ ಬಟ್ಟೆ. ಹೌದಾ ಮಗನೇ? ನನ್ನ ಹೊಸ ಬಟ್ಟೆ ನೋಡು. ಪಾಪ ನಿನ್ನ ಹೊಸ ಬಟ್ಟೆ, ಕೊಳ್ಳಲು ಬಂಗಾರ ಸರ ಬಳೆ. ಹೌದಾ ಮಗಳೇ? ನನ್ನ ಹೊಸ ಬಟ್ಟೆ ನೋಡಿ ನಿಮ್ಮ ಪರಮ ಮಿತ್ರ, ನಿಮ್ಮ ಶ್ರೀಕೃಷ್ಣ ಗೆಳೆಯ ಇದಾನಲ್ವಾ, ಅವರು ಸೈನಿಕರನ್ನು ಹಚ್ಚಿ ಮನೆಯನ್ನು ಕಟ್ಟಿಸಿದ್ದಾರೆ ಮತ್ತು ನಮಗೆ ಆಭರಣಗಳನ್ನು ಕೊಡಿಸಿದ್ದಾರೆ. ನಿಮಗೂ ರೇಷ್ಮೆ ಬಟ್ಟೆಯನ್ನು ಕೊಡಿಸಿದ್ದಾರೆ. ಬೇಡ ಬೇಡ, ನನಗೆ ಆ ಕೃಷ್ಣನ ಕೃಪೆ ಒಂದೇ ಇದ್ದರೆ ಸಾಕು, ಮತ್ತೇನು ಬೇಡ. ಕೃಷ್ಣ
ಪವಿತ್ರವಾದಂಥದ ಗೆಳೆತನ. ಗೆಳೆತನದಲ್ಲಿ ಬಡವರು ಶ್ರೀಮಂತರು ಏನೂ ಇಲ್ಲ, ಗೆಳೆಯರು ಆತ್ಮ ಮಿತ್ರರು. ಧನ್ಯವಾದಗಳು.